ಈ ವರ್ಷ ನಾವು ಹುಟ್ಟು ಹಬ್ಬ ಏನದಂದ್ರೆ ಸಾರ್ವಜನಿಕರು ಏನದ ಇತ್ತೀಚಿನ ದಿನಗಳ ಯುವ ಪೀಳಿಗೆ ಏನದಂದ್ರೆ ಇಲ್ಲಿ ಮತ್ತೆ ಕೇಕ್ ಕಟ್ ಮಾಡೋದು ಮದ್ಯ ಸೇವನೆ ಮಾಡತಕ್ಕಂಥದ್ದು ನಾವು ನೋಡಿ ಬೇಸರ ಆಗಿವಿ. ಇವತ್ತೇನದ ಒಂದು ಸಂದೇಶ ಕೊಡಬೇಕು ರಾಜ್ಯಕ್ಕೆ ಅಂತಕ್ಕಂಥ ದೃಷ್ಟಿಯಿಂದ ನಾವು ಪ್ರತಿ ವರ್ಷ ಏನದ ಹುಟ್ಟು ಹಬ್ಬ ದಿವಸ ವಿನೂತನ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಾನಾ ಸಮಸ್ಯೆಗಳನ್ನು ಸರ್ಕಾರ ಗಮನ ತಂದಿಗೆ ಸಮಸ್ಯೆಗಳನ್ನು ಇತ್ಯರ್ಥಪಡಿಸ್ತಕ್ಕಂಥ ಬೇಡಿಕೆ ಮಾಡ್ತೀವಿ. ಈ ಸರಿ ಏನದ ಏನದ 10 ವರ್ಷ ಹಿಂದೆ ಆಗಿರ್ತಕ್ಕಂಥ ಪ್ರವಾಹ ಬಂದು ಏನದ ಸಾಕಷ್ಟು ಹೆಸರು ಹತ್ತಿ ತೊಗರಿ ಸಂಪೂರ್ಣ ಬೆಳೆ ನಾಶ ಹೋಗಿರ್ತಕ್ಕಂಥದ್ದು. ಹಂಗಾಗಿ ರೈತ ಏನದಂದ್ರೆ ಇವತ್ತಿನ ದಿವಸ ಕಂಗಾಲಾಗಿದ್ದಾನೆ. ಹಂಗಾಗಿ ನಾವೇನದ ಇವತ್ತಿನ ದಿವಸ ವಿನೂತನ ಪ್ರತಿಭಟನೆಯನ್ನು ನಿಲ್ಲಿಸಿ ಖುಷಿ ಪಡೋದನ್ನು ಬಿಟ್ಟು ಏನದ ವಿನೂತನವಾಗಿ ಏನದ ಜೋಳದ ಬಿತ್ತಂತ ಸೀಸನ್ ಈ ನಮ್ಮ ಜಿಲ್ಲೆ ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕದ ಜೋಳ ಬಿತ್ತಕ್ಕಂಥದ್ದು ಸಂಖ್ಯೆ ಹೆಚ್ಚದ. ಹಂಗಾಗಿ ನಾವು ಜೋಳ ಬಿತ್ತಕ್ಕಂಥ ಕೆಲಸಕ್ಕೆ ಏನದ 1 ಎಕರೆಗೆ ಬರ್ತಕ್ಕಂಥ 4-4 kg ಅಷ್ಟು ಜೋಳ ಬಡ ರೈತರಿಗೆ ಒಂದಿಷ್ಟು ಕೊಟ್ಟರೆ ಅನುಕೂಲ ಆಗ್ತದ. ಇದು ಪ್ರತಿಯೊಬ್ಬರು ಮಾಡೋದ್ರಿಂದ ಏನಂತ ರೈತರಿಗೆ ಬೆನ್ನಿಗೆ ನಿಂತಂಗೆ ಆಗ್ತದೆ, ರೈತರಿಗೆ ಆತ್ಮಸ್ಥೈರ್ಯ ತುಂಬಿದಂಗೆ ಆತಂತ ದೃಷ್ಟಿಯಿಂದ ನಾವು ಇವತ್ತು ಬೀಜ ಅನ್ಸ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ಇವು 3 ಬೆಳೆ ನಿರಂತರವಾಗಿ ಬೆಳಿತೀವಿ. ಈ ಸರಿ ಏನದ ಕೆಲವರು ಏನದ ಬದಲಾವಣೆ ಮಾಡಿ ಪಪ್ಪಾಯಿ ಬೆಳಿತಕ್ಕಂಥ ಕೆಲಸ ಅಲ್ಲೊಬ್ರು ಪಪ್ಪಾಯಿ ಹಾಕ್ಯಾರ. ನಮ್ಗೆ ಭಾಳ ಸಂತೋಷ. ಆದ್ರೂ ಕೂಡ ಅವ್ರು ನಿರಂತರ ಮಳೆಯಿಂದ ಪಪ್ಪಾಯಿ ಎಲ್ಲ ಸ್ವಲ್ಪ ಹಾಳಾಗ್ತಕ್ಕಂಥ ರೋಗ ಬರ್ತಕ್ಕಂಥ ಸೂಚನೆ. ಅವ್ರ ಬಳಿ ಕೂಡ ಏನದ 1.5 ಕ್ವಿಂಟಲ್ ಪಪ್ಪಾಯನ್ನು ಖರೀದಿ ಮಾಡಿ ಕೇಕ್ ಕಟ್ ಮಾಡೋದನ್ನು ಬಿಟ್ಟೇಸಿ ಪಪ್ಪಾಯನ್ನೇ ಕಟ್ ಮಾಡಿ ಕೇಸಿ ಪಪ್ಪಾಯಿ ತಿನ್ನೋದ್ರ ಜೊತೆಗೆ ಏನದ ಹಬ್ಬ ಆಚರಣೆ ಮಾಡ್ತಕ್ಕಂಥ ಕೆಲಸ ಮಾಡಿ ಅದು ಸರಳವಾಗಿ ಆಚರಣೆ ಮಾಡ್ತಕ್ಕಂಥದ್ದು. ಯಾರಿಗೆ ರೈತರು ಇಲ್ಲಿ ಬರಬಾರ್ದು, ಅಲ್ಲೇ ಇರಬೇಕು ಗ್ರಾಮದಲ್ಲಿ, ಅಲ್ಲೇ ದೇವಸ್ಥಾನದ ಪೂಜೆ ಮಾಡಿರ್ತಕ್ಕಂಥ ಹೇಳಿಕೆ ಏನದ ನಾವು ಇವತ್ತಿನ ದಿವಸ ಖುಷಿ ಪಡ್ತಕ್ಕಂಥ ಇಲ್ಲ. ಇಡೀ ಪ್ರವಾಹ ಬಂದು ಇಡೀ ದೇಶ ರಾಜ್ಯಾದ್ಯಂತ ಇರ್ತಕ್ಕಂಥ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ಲ ಗದ್ದೆ ಎಲ್ಲ ಸಂಪೂರ್ಣ ಹಾಳಾಗಿ ಇವತ್ತು ರೈತರೇನು ಕಂಗಲಾಗಿರೋದ್ರಿಂದ ನಾವು ಸರಳವಾಗಿ ಆಚರಣೆ ಮಾಡೋದನ್ನು ನಿರ್ಧರಿಸಿದ್ವಿ. ಯಾವುದು ಬರ್ರಿ ನೀವು ಇಲ್ಲ ಕುರ್ಚಾಗ ಹಾಕಿ ಇಲ್ಲ ಬರ್ರಿ ಅಮ್ಮ ಕೊಡ ಅಜ್ಜಿ ಅಮ್ಮ ಕೊಡ್ರಿ ನೋಡಮ್ಮ ಮತ್ತೆ ಇನ್ನೊಂದು ಯಾರಿಗೆ ಕೊಡ್ರಂಗಪ್ಪ ಮುಂದೆ ಬಾ ಬರ್ರಿ ಗಾಡಿ ಬಂದಾಗ ಪೂಜೆ ಮಾಡಿ ಬಂದ್ವಿ. ಇವತ್ತ ಅಲ್ಲಿ ಬಡವರಿಗೆ ಇಷ್ಟು ಅನುಕೂಲ ಆಯ್ತು ಅಂತಕ್ಕಂಥದ್ದು ನಾವು ಬರ್ರಿ ಹಂಗೆ ಈ ಕಡೆ ಬರ್ರಿ. ಇವತ್ತು ಉಮೇಶ್ ಬದ್ನಾಳ್ ಅವರ 53ನೇ ಹುಟ್ಟುಹಬ್ಬವನ್ನು ಆಚರಣೆ ಪ್ರತಿ ವರ್ಷದಂತೆ ಏನೋ ಒಂದು ಇದು ಇಟ್ಕೊಂಡು ಪ್ರತಿ ವರ್ಷ ಆಚರಣೆ ಮಾಡ್ತಿದ್ರು ಅವರು. ಈ ವರ್ಷ ಮಳೆ ಬಂದು ಎಲ್ಲ ಬೆಳೆ ಹಾಳಾದ ಸಲುವಾಗಿ ಅದು ವಿಜೃಂಭಣೆಯಿಂದ ಮಾಡೋದು ಬೇಸಲ್ಲ ಅಂತೇಳಿ ಒಂದು ರೈತರು ಬೆಳೆದಂಥ ಒಂದು ಪಪ್ಪಾಯಿ ಹಣ್ಣನ್ನು ಹೊಲದಿಂದ ಖರೀದಿ ಮಾಡಿ ತಂದು ಎಲ್ಲರಿಗೂ ವಿತರಿಸಿ ಮತ್ತು ಬಡ ರೈತರಿಗೆ ಈಗ ಎಲ್ಲ ಬೆಳೆ ಹಾಳಾಗೋಗ್ಯಾವ. ಹೆಸರು ಹಾಳಾಯಿತು, ತೊಗರಿ ಹಾಳಾಯಿತು, ಹತ್ತಿ ಹಾಳಾಯಿತು. ಮಳೆ ಬಂದು ಹಾಳಾದ್ಮ್ಯಾಗ ರೈತರಿಗೆ ಬಿತ್ತಕ್ಕೆ ಒಂದು ಅನಾನುಕೂಲ ಆಗೋದಕ್ಕೆ ರೈತರ ಬೆಳೆ ಈ ಸದ್ಯ ಸೀಸನ್ ಅಂದರೆ ಜೋಳ ಬೆಳೆಯೋದು. ಅದಕ್ಕಾಗಿ ಜೋಳ ಫ್ರೀ ಬೀಜವನ್ನು ಕೊಟ್ಟು ರೈತರಿಗೆ ಒಂದು ಅನುಕೂಲ ಮಾಡಿಕೊಟ್ಟು ತಮ್ಮ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದಾರೆ. ನನ್ನ ಹೆಸರು ಪ್ರಭು ಕೋಡಲ್. ಇವತ್ತು ಹುಟ್ಟಿದ ಹಬ್ಬ ಐತ್ರಿ. ಮುದ್ನಾಳು ಉಮೇಶ್ ಅಣ್ಣಂದು ಹುಟ್ಟಿದ ಹಬ್ಬ ಐತ್ರಿ. ನಾವು ಬಂದಿದ್ದೀವಿ ಇಲ್ಲಿಗೆ. ಬಡವರಿಗೆ ಬೆಳೆ ಅದು ಎಲ್ಲ ತೊಂದರೆ ಆಸಲೆಗೆ
ಬಿತ್ತಾಕ ಬೀಜ ಕೊಟ್ಟನ್ರಿ. ಇಲ್ಲಿ ಹುಟ್ಟಿದ ಹಬ್ಬ ಮಾಡ್ಲಾಕ ಬಂದಿದ್ದೀರಿ. ಅದಕ್ಕೆ ಸದಾ ದೇವ್ರು ಕಾಪಾಡಲಿ ಅಂತ ನಾ ಬೇಡ್ಕೊತೀನಿ ರೀ. ನಿಮ್ಮ ಹೆಸರು? ನಮ್ಮ ಹೆಸರು ರೀ ಉಷಿನಮ್ಮ ರೀ, ಅಕ್ಷಾಲ್ ಬೈಲ್ಪತ್ತಾರ.